ಸಿದ್ದರಾಮಯ್ಯ ಬಂಡಾಯ. ಇವತ್ತಿನ ಈ ಸಂಚಿಕೆ ಶೀರ್ಷಿಕೆ ತುಂಬಾ ಕೋಲಾಹಲಕಾರಿ ಅನಿಸ್ಬೋದು ವೀಕ್ಷಕರಿಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಟ್ಟ ಅಭಿಮಾನಿಗಳಿಗೆ. ಅವರು ಡಿ ಕೆ ಶಿವಕುಮಾರ್ ಬಣದವರು ಅಥವಾ ಸಿದ್ದರಾಮಯ್ಯ ಬಣದವರು, ಅವರೆಲ್ಲರೂ ಕೂಡ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದ್ರು ಕೂಡ ಬಹಿರಂಗವಾಗಿ ಒಪ್ಪಲಿಕ್ಕೆ ನಿರಾಕರಿಸುವಂತಹ ವಾಸ್ತವ ನಮ್ಮ ಕಣ್ಣೆದುರಿಗೆ ಬಂದು ನಿಂತುಬಿಟ್ಟಿದೆ. ಮೊನ್ನೆ ಸಂಜೆ 4:00 ನಿಗದಿಯಾಗಿದ್ದ ನೂತನ ಮಂತ್ರಿಗಳ ಪ್ರಮಾಣ ವಚನ ಸಮಾರಂಭ ಅರ್ಧ ಗಂಟೆ ತಡವಾದಾಗ್ಲೇ ಅನ್ಸೋಕ್ ಶುರುವಾಯ್ತು. ಏನೋ ಅಪಶಕುನ ಅಡ್ಡ ಬಂದಿದೆ ಅಂತ ಅನಿಸ್ತಾ ಇತ್ತು. ಸಂಜೆ 5 ಗಂಟೆ ಅಷ್ಟೊತ್ತಿಗೊಳಗಾಗಿ ಆ ಅರ್ಧ ಗಂಟೆ ಅವಧಿಯಲ್ಲಿ 2 ಹೆಸರುಗಳು ಬದಲಾದವು. ಮಂಕಾಳ್ ವೈದ್ಯರ ಬದಲು ಎಸ್ ಮಲ್ಲಿಕಾರ್ಜುನ್ ಹೆಸರು ಬಂತಂತೆ. ಇನ್ನೇನು ರಾಜಭವನ ತಲುಪೋದ್ರಲ್ಲಿದ್ದ ನೂತನ MLC ಗಾಯತ್ರಿ ಶಾಂತೇಗೌಡ ಅವ್ರ ಹೆಸರು ಇಲ್ವಂತೆ, ನೀವು ಪ್ರಮಾಣ ವಚನ ಸ್ವೀಕರಿಸ್ಕೂಡುದು ಅನ್ನೋ ಒಂದು ನಿರ್ದೇಶನ ಬಂತಂತೆ. ಇದೆಲ್ಲದಕ್ಕಿಂತ ದೊಡ್ಡ ಆಘಾತ, 5 ಗಂಟೆಗೆ ನಿಗದಿ ಆದಂತೆ ಸಮಾರಂಭ ಶುರು ಆಗ್ತಿದ್ದ ಹಾಗೇನೆ ಅಲ್ಲಿ ಎದ್ದು ಕಂಡಿದ್ದು ಮಾಜಿ ಮುಖ್ಯಮಂತ್ರಿ ಮತ್ತು ಇವತ್ತಿನ ಕರ್ನಾಟಕ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಮುತ್ಸದ್ದಿ, ಜನಪ್ರಿಯ ನಾಯಕ, ಮಾಸ್ ಲೀಡರ್ ಸಿದ್ದರಾಮಯ್ಯನವರ ಗೈರುಹಾಜರಿ. ಅದು ಸಿದ್ದರಾಮಯ್ಯನವರ ಗೈರುಹಾಜರಿ ಅಲ್ಲ, ಬುದ್ಧಿಪೂರ್ವಕ ಗೈರುಹಾಜರಿ. ಅಂದ್ರೆ ಸಿದ್ದರಾಮಯ್ಯ ಬಂಡಾಯದ ಕಹಳೆ ನೂದಿದ್ರು, ಇಡೀ ಜಗತ್ತಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇದ್ರ ಮಧ್ಯೆ 19 ಜನ ಮಂತ್ರಿಗಳು ಅವರೆಲ್ಲರೂ ಕೂಡ ಪುರುಷ ಮಹನೀಯರೇ. ಒಬ್ಳು ಮಹಿಳೆಗೆ ಪ್ರಾತಿನಿಧ್ಯವಿಲ್ಲದಂತ ಈ 33 ಜನ ಮಂತ್ರಿಗಳ ಮಂತ್ರಿಮಂಡಲ ಸಚಿವ ಸಂಪುಟ, ಅಂದ್ರೆ ಇದೀಗ 33 32 ಭರ್ತಿಯಾಗಿದೆ. 32 ಪ್ಲಸ್ ಮುಖ್ಯಮಂತ್ರಿ. ಈ 33 ಜನರಿರೋ ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಪ್ರಾತಿನಿಧ್ಯ ಸಿಗ್ಲಿಲ್ಲ ಅನ್ನೋ ವಿಚಾರಕ್ಕಿಂತ ಹೆಚ್ಚು ಎದ್ದು ಕಂಡಿದ್ದು ಯಾಕೆ ಸಿದ್ದರಾಮಯ್ಯ ಗೈರ್ಹಾಜರಾದ್ರು. ಅಲ್ಲಿ ಹೈಕಮಾಂಡಿನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂಡ ಉಪಸ್ಥಿತರಿದ್ದ ಈ ಸಮಾರಂಭ ಯಾಕೆ ಬಹಿಷ್ಕರಿಸಿದ್ರು? ಸಿದ್ದರಾಮಯ್ಯನವರ ಅತ್ಯಂತ ನಿಷ್ಠಾವಂತ ಅನುಯಾಯಿಗಳಾಗಿರೋ ಬಸವರಾಜ ರಾಯರೆಡ್ಡಿ, ಸಂತೋಷ್ ಲಾಡ್ ಮುಂತಾದವರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾಗ, ಹೋಗ್ಲಿ ಬಿ ನಾಗೇಂದ್ರ ಅವರೆಲ್ಲ ಪ್ರಮಾಣ ವಚನ ಸ್ವೀಕರಿಸಿದ್ದಾಗ ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡ್ಲಿ ಅನ್ನೋ ಬೈಕ್ ಅವರಲ್ಲಿ ಇತ್ತೇನೋ, ಅವ್ರು ಕಾಣಿಸ್ಲೇ ಇಲ್ಲ. ಸಿದ್ದರಾಮಯ್ಯನವರು ಈ ಗೈರ್ಹಾಜರಿ ಕುರಿತಂತೆ ತದನಂತರ ಬಂದಿರೋ ಅನೇಕ ವಿಶ್ಲೇಷಣೆಗಳು ಮತ್ತು ಮಾಹಿತಿಗಳು ಏನು ಅಂತಂದ್ರೆ, ಅವ್ರಿಗೆ ಕುರುಬರ ಪ್ರಾತಿನಿಧ್ಯ ಅದು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ತಮ್ಮ ಶಿಷ್ಯ ಶಿವಣ್ಣನವರಿಗೆ ಸಿಗಲಿ ಅಂತ ಬಯಸಿದ್ರಂತೆ. ಹಂಗಾಗ್ಲಿಲ್ಲ. ಅದನ್ನ ಹಾವೇರಿ ಪ್ರಾತಿನಿಧ್ಯವನ್ನ ರುದ್ರಪ್ಪ ಲಮಾಣಿ ಅವ್ರಿಗೆ ಕೊಟ್ಬಿಡ್ತು ಹೈಕಮಾಂಡ್. ಅದಷ್ಟೇ ಅಲ್ಲ, ಈ ಗಾಯತ್ರಿ ಶಾಂತೇಗೌಡ ಹೆಸರನ್ನ ನನ್ನ ಸಮಾಲೋಚನೆ ಮಾಡದೆ ಹ್ಯಾಕ್ ಸೇರಿಸಿದ್ರಿ ಮತ್ತೊಂದು ಆಕ್ಷೇಪ ಇತ್ತಂತೆ. ಅದಷ್ಟೇ ಅಲ್ಲ, ಅವರು ಹಿರಿಯ ನಟಿ ಮತ್ತು ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀರವನ್ನ ಕ್ಯಾಬಿನೆಟ್ ಸಚಿವೆ ಮಾಡ್ರಿ ಅಂತ ಕೇಳಿದ್ರಂತೆ. ಅದಾಗ್ಲಿಲ್ಲ. ಅವರನ್ನ ವಿಧಾನ ಪರಿಷತ್ತಿನ ಉಪಸಭಾಪತಿ ಸ್ಥಾನಕ್ಕೆ ನೇಮಕ ಮಾಡ್ಬಿಟ್ರು ಹೈಕಮಾಂಡ್. ಅದೇನೇ ಇರಲಿ, ಅದ್ರ ಜೊತೆಗೆ ಮಂತ್ರಿ ಮಂಡಳದ ಅವಕಾಶ ವಂಚಿತರಾದ ಸುಮಾರು 3 ಡಜನ್ ಹಿರಿಯ ಆಕಾಂಕ್ಷಿಗಳೆಲ್ಲರೂ ಕೂಡ, ಕಿರಿಯ ಮಧ್ಯ ವಯಸ್ಕ ಆಕಾಂಕ್ಷಿಗಳು ಎಲ್ಲರೂ ಕೂಡ ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಬಿಟ್ಟು ತಮ್ಮ ಅಸಮಾಧಾನವನ್ನು ತೋಡ್ಕೊಳಿಕ್ ಶುರು ಮಾಡ್ಬಿಟ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಇದೇ ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣ ಪ್ರಾತಿನಿಧ್ಯವಿಲ್ಲ. ಬ್ರಾಹ್ಮಣರ ಪ್ರತಿನಿಧಿಗಳು ಅಂದ್ರೆ 2 ಹಿರಿಯ ನಾಯಕರು ಇರ್ತಾ ಇದ್ರು. ಅದ್ರಲ್ಲಿ ಒಬ್ರು ಜನತಾ ಪರಿವಾರದಿಂದ ಬಂದ RV ದೇಶಪಾಂಡೆ ಅವರು 80ರ ಗಡಿ ದಾಟಿದೆ. ಆದ್ರೆ ಮಧ್ಯ ವಯಸ್ಕ ಅಂತ ಇನ್ನೂ ಭಾವಿಸ್ಕೊಂಡ್ರು. ದಿನೇಶ್ ಗುಂಡೂರಾವ್, ಬೆಂಗಳೂರಿನ ಪ್ರತಿನಿಧಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ಗುಂಡೂರಾವ್ ಪುತ್ರ ದಿನೇಶ್ ಗುಂಡೂರಾವ್ ಕೂಡ ಮೊಟ್ಟ ಮೊದಲ ಬಾರಿಗೆ ಒಂದು ಸಚಿವ ಸಂಪುಟದಲ್ಲಿ ಅವ್ರ ಹೆಸರು ಕಾಣಿಸ್ಲಿಲ್ಲ ಅಂತ ಅಪ್ಸೆಟ್ ಆಗ್ಬಿಟ್ಟು ಅವರು ಟ್ವಿಟರ್ ಖಾತೆಯಲ್ಲಿ ಬರ್ಕೊಟ್ಟು ತಮ್ಮ ಅಸಮಾಧಾನವನ್ನು ತೋಡ್ಕೊಂಡ್ಬಿಟ್ರು. ಅವರಷ್ಟೇ ಅಲ್ಲ, ಅವರ ಪತ್ನಿ ಕೂಡ ಯಾವುದೇ ಕಾರಣ ಕೊಡದಂತೆ 40 ವರ್ಷಗಳಿಂದ ನಿಷ್ಠಾವಂತ ಕಾಂಗ್ರೆಸ್ಸಿಗನಾಗಿ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿರೋ ದಿನೇಶ್ ಗುಂಡೂರಾವ್ ಹೆಸರು ಬಿಟ್ಟಿದ್ಯಾತಕ್ಕೆ ಅಂತ ಅವರು ಕೂಡ ವ್ಯಕ್ತಪಡಿಸಿರು. ಅದಾದ ನಂತರ ಉಳಿದವ್ರು ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರಂತೆ ಹಿರಿಯ ನಾಯಕರಾದ TB ಜಯಚಂದ್ರ ಅವರು ಕೂಡ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡ್ರು. ಇದೀಗ ಪ್ರೋಟಮ್ ಸ್ಪೀಕರ್ ಆಗ್ಲಿಕ್ಕೆ ಕೂಡ ನಿರಾಕರಿಸಿದ್ದಾರಂತೆ. ಈ ವ್ಯಕ್ತಿಗತ ಅವಕಾಶ ವಂಚಿತರ ಅಸಮಾಧಾನ ಒಂದು ಕಡೆ ಇದ್ರೆ, ಇದೆಲ್ಲವೂ ಸೇರಿದಂತೆ ಸಿದ್ದರಾಮಯ್ಯನವ್ರು ಯಾಕೆ ಈ ರೀತಿ ಈ ಸಾಮೂಹಿಕ ಅತೃಪ್ತರ ಅಂತರಾತ್ಮನಂತ ಕಾಣಿಸ್ಕೊಂಡ್ರು? ಒಂಥರ ಸಿದ್ದರಾಮಯ್ಯನವ್ರನ್ನ ಇವತ್ತು ಅತೃಪ್ತಿಯ ಅಂತರಾತ್ಮ ಅಂತ ಬಣಿಸಿದ್ರೆ ಉತ್ಪ್ರೇಕ್ಷೆ ಏನಾಗ್ಲಾರ್ದು. ಸಿದ್ದರಾಮಯ್ಯನವ್ರಿಗೆ ತಾವು ಸೂಚಿಸಿದ ಕೆಲವು ಹೆಸರುಗಳು ಬರಲಿಲ್ಲ ಅಥವಾ ತಮಗೊಂದು ಮಾತು ಹೇಳ್ದೇನೆ ಇಂತಿಂತ ಪ್ರದೇಶ ಜಾತಿಯವ್ರಿಗೆ ಸೇರಿಸ್ಬಿಟ್ರು ಅಂತನೋ ಅಸಮಾಧಾನಕ್ಕಿಂತ ಹೆಚ್ಚಾಗಿ ಇವತ್ತು ನೋಡಿ
ಮಂತ್ರಿಗಳಾಗಿರೋರೆಲ್ಲ ಅವಕಾಶ ಪಡ್ಕೊಂಡ್ಬಿಟ್ರು. ನಿಜಕ್ಕೂ ಅವಕಾಶ ವಂಚಿತರು, ಇದಕ್ಕೆ ದೊಡ್ಡ ಪ್ರಮಾಣದ ನಷ್ಟ ಅನುಭವಿಸಿರೋರೆ ಇನ್ಯಾರೂ ಅಲ್ಲ, ಖುದ್ದು ಸಿದ್ದರಾಮಯ್ಯನವರೇ. 2.5 ತಿಂಗಳ ಹಿಂದೆ ಅಂತ ಕಾಣುತ್ತೆ, ಹೈಕಮಾಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆವತ್ತಿನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ತುರ್ತು ಸಂದೇಶ ಕೊಟ್ಟು ದಿಲ್ಲಿಗೆ ಆಹ್ವಾನಿಸಿದ್ರಲ್ಲ, ಆವತ್ತೇ ಸಿದ್ದರಾಮಯ್ಯನವರು ವಿಚಲಿತರಾಗ್ಬಿಟ್ಟಿದ್ರು. ಹೈಕಮಾಂಡ್ ಆದೇಶ ಏನೇ ಬಂದ್ರು ಪಾಲಿಸ್ತೇನೆ ಅಂತ ಹೇಳ್ತಾ ಬಂದಿದ್ರು. ಹೈಕಮಾಂಡ್ ಹೇಳಿದ್ರೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತೇನೆ ಅಂತ ಹೇಳ್ತಾನು ಬಂದಿದ್ರು, ಬಹಿರಂಗವಾಗಿ ಸಾರ್ತಾನೆ ಬಂದಿದ್ರು. ಆದ್ರೆ ಯಾವಾಗ ಹೈಕಮಾಂಡ್ ಹೇಳೇ ಬಿಡ್ತೋ ಅದನ್ನ ಅವ್ರು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ. ಹೇಗೆ ನನ್ನನ್ನ ಪದವಿ ಬಿಟ್ಕೊಡು ಅಂತ ಕೇಳೇ ಬಿಟ್ರು ಅಂತ ಅಂದ್ಬಿಟ್ಟು ಅಷ್ಟೊದ್ಗಾಗ್ಲೇನೆ ಎಲ್ಲ ವಿಚಾರಗಳು, ಇದು ಕಳೆದ 3 ವರ್ಷಗಳಿಂದ ಬಹಿರಂಗ ರಹಸ್ಯದಂತಿದ್ದ ಆ ಒಳ ಒಪ್ಪಂದ 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರವಾಗುತ್ತೆ ಅಂತನೋ ಷರತ್ತಿನ ಮೇಲೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಧಿಕಾರ ವಹಿಸ್ಕೊಂಡಿದ್ರು ಅನ್ನೋ ಸತ್ಯ ಬಹಿರಂಗ ಆಗೇ ಬಿಡ್ತು, ಖಾತ್ರಿ ಆಗೇ ಬಿಡ್ತು. ಆ 2.5 ವರ್ಷಗಳ ಒಪ್ಪಂದವನ್ನು ಕೂಡ ಪಾಲಿಸ್ಲಿಕ್ಕೆ ನಿರಾಕರಿಸ್ತಾ ಹೋದ ಸಿದ್ದರಾಮಯ್ಯ ಮುಂದೆ 6 ತಿಂಗಳ ಕಾಲ ಹಾಗೂ ಹೀಗೂ ಜಗ್ತಾ ಬಂದ್ಬಿಟ್ರು. ಇಲ್ಲ, ನಾನು ದೇವರಾಜ ಅರಸರ ದಾಖಲೆ ಮುರಿಬೇಕಾಗಿದೆ, 7,000 ಚಿಲ್ಲರೆ ದಿನಗಳನ್ನ ಮುಗಿಸ್ಬೇಕಾಗಿದೆ, ನಾನು ಕಟ್ಟ ಕಡೆ ಒಂದು ಬಜೆಟ್ ಮಂಡಿಸ್ಬೇಕಾಗಿದೆ ಅಂತಂದ್ರು. ಇದೇ ರೀತಿ ಅದಷ್ಟೇ ಅಲ್ಲ, ನಾನೇ ನಡೆಸಿರೋ ಸುಮಾರು 460 ಕೋಟಿ ಖರ್ಚು ಮಾಡಿಸಿರೋ ಜಾತಿ ಗಣತಿಯ ವರದಿಯನ್ನು ಅನುಷ್ಠಾನ ಮಾಡಬೇಕಾಗಿದೆ ಇತ್ಯಾದಿ ನೆಪಗಳನ್ನು ಹೇಳ್ತಾ ಅವರು ಮುಂದೂಡ್ತಾ ಬಂದಿದ್ರು. ಕಡೆಗೂ ಹೈಕಮಾಂಡ್ ತಾಳ್ಮೆ ಮೀರಿತ್ತು ಅಂತ ಕಾಣುತ್ತೆ. ಅವ್ರಿಗೆಲ್ಲೋ ಅನಿವಾರ್ಯತೆ ಕಾಡ್ತಾ ಇತ್ತು. ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಗೌರವಾನ್ವಿತವಾಗಿ ವಿನಂತಿ ಮಾಡ್ಕೊಂಡ್ರು, ನಿಮ್ಮ ಸೇವೆ ರಾಷ್ಟ್ರ ಮಟ್ಟದಲ್ಲಿ ನಮ್ಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೇನೋ ಸಮಾಧಾನಕರ ಪ್ರಶಸ್ತಿ ತರ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಶಾಶ್ವತ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು. ಇದ್ಯಾವುದೂ ಕೂಡ ಸಿದ್ದರಾಮಯ್ಯನವ್ರಿಗೆ ಸಮಾಧಾನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಸುಮಾರು 17 ವರ್ಷಗಳ ಕಾಲ ಸತತವಾಗಿ 2009ರಿಂದ 2026 ಮೇ ಅಂತ್ಯದವರೆಗೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನ ತಂಬಳಿಯೇ ಇಟ್ಕೊಂಡಿದ್ದ ಸಿದ್ದರಾಮಯ್ಯ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ, ಯಾರು ಕೂಡ ಸಿದ್ದರಾಮಯ್ಯನವರ ಶಾಸಕಾಂಗ ಪಕ್ಷದ ನಾಯಕತ್ವ CLP ಲೀಡರ್ಶಿಪ್ ನ ಯಾರು ಚಾಲೆಂಜ್ ಮಾಡ್ತಾ ಇರ್ಲಿಲ್ಲ. ಅಂತ ಒಂದು ಮಹತ್ವದ ಹುದ್ದೆ, ಅಧಿಕಾರ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ, 7.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ದಾಖಲೆ ಮಾಡಿದ ಮುಖ್ಯಮಂತ್ರಿ, 16 ಬಜೆಟ್ ಮಂಡಿಸಿದ ಹಣಕಾಸು ಮಂತ್ರಿ ಅಂತೆಲ್ಲ ಒಂದು ಹೆಗ್ಗಳಿಕೆಯನ್ನು ಹೊಂದಿದ್ದ ಸಿದ್ದರಾಮಯ್ಯನವ್ರಿಗೆ ಖಂಡಿತವಾಗೂ ಆ ಪದವಿ ಬಿಟ್ಟು ಕೊಟ್ಟು 2 ತಿಂಗಳಾದ್ಮೇಲೆ ಅವ್ರ ಮನಸ್ಸು ಮತ್ತಷ್ಟು ತಳಮಳ ಅನುಭವಿಸಿರ್ಬೋದು, ಮತ್ತಷ್ಟು ವಿಚಲಿತರಾಗಿರ್ಬೋದು. ಯಾಕೆ ಹೀಗೆ ಬಿಟ್ಕೊಟ್ಬಿಟ್ಟೆ, ಆ ಹೈಕಮಾಂಡಿನ ದ್ರಾಷ್ಟ್ಯ ಅಂತದ್ದು ನನ್ನಂಥವನ್ನ ಈ ತರ ಅನಾಯಾಸವಾಗಿ ಕೆಳಗಿಳಿಸ್ಬಿಟ್ರಲ್ಲ ಅನ್ನೋ ಅತೃಪ್ತಿ ಅವರಿಗೆ ಕಾಡ್ತಾ ಇರ್ಬೋದು. ಇದೀಗ ವ್ಯಕ್ತಿಗತ ಅವಕಾಶ ವಂಚಿತ ಮಂತ್ರಿಗಳ ಸಾಮೂಹಿಕ ಅತೃಪ್ತಿಗೆ ಸಿದ್ದರಾಮಯ್ಯ ಅಂತರಾತ್ಮ ಆಗ್ಬಿಟ್ಟಿದ್ದಾರೆ, ಅವ್ರಿಗೆ ಧ್ವನಿ ಕೊಟ್ಬಿಟ್ಟಿದ್ದಾರೆ. ಸೊ ಅತೃಪ್ತರ ಅಂತರಾತ್ಮ ಸಿದ್ದರಾಮಯ್ಯ ಅನ್ನೋ ಇವತ್ತಿನ ವಾಸ್ತವತೆಯನ್ನ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸಹೋದ್ಯೋಗಿಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಎದುರಿಸುತ್ತೆ, ಸಿದ್ದರಾಮಯ್ಯ ತರ ದೈತ್ಯ ಶಕ್ತಿಯನ್ನ ಇದುವರೆಗೂ ಎದುರಿಸಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಅಷ್ಟೇ ಅಲ್ಲ, ಒಂದು ಹಂತದಲ್ಲಿ ರಾಜಸ್ಥಾನದ ಆವತ್ತಿನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಕೂಡ ಇದೇ ತರದ ಒಂದು ಝಟ್ಕಾ ಕೊಟ್ಟಿದ್ರು ಹೈಕಮಾಂಡ್ಗೆ. ಅವರು AICC ಅಧ್ಯಕ್ಷತೆಯ ಚುನಾವಣಾ ಪೂರ್ವದಲ್ಲಿ ಅವ್ರನ್ನ ಆಹ್ವಾನಿಸಿದ್ರು, ನೀವೇ ಬನ್ನಿ AICC ಅಧ್ಯಕ್ಷರಾಗಿ, ನಿಮ್ಮನ್ನು ಸರ್ವಾನುಮತಿಯಿಂದ ಆಯ್ಕೆ ಮಾಡ್ತೀವಿ ಅನ್ನೋ ಆಹ್ವಾನ ಕೊಟ್ಟಾಗ ಅವರು ಕೂಡ ಷರತ್ತು ಹಾಕಿದ್ರು, AICC ಅಧ್ಯಕ್ಷನಾಗ್ತಾನೆ, ಆದ್ರೆ ಮುಖ್ಯಮಂತ್ರಿ ಪದವಿ ಬಿಟ್ಕೊಡಲ್ಲ ಅಂದಿದ್ರು. ಅದು ಹೈಕಮಾಂಡ್ಗೆ ಎಂದೂ ಊಹಿಸಲು ಅಸಾಧ್ಯವಾದ ಅತ್ಯಂತ ಅನಿರೀಕ್ಷಿತ ಪ್ರತಿಸವಾಲಾಗಿತ್ತು. ಆಗ ಅವ್ರನ್ನ ಬಿಟ್ಬಿಟ್ಟು ಬೇರೆ ಯಾವುದೇ ಹುದ್ದೆಯಲ್ಲಿ ಇಲ್ಲದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಚುನಾವಣಾ ಮೂಲಕನೇ ಆರಿಸಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಂಡಿರೋ ಸಿದ್ದರಾಮಯ್ಯ, ಅಧಿಕಾರಸ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚು ಪವರ್ಫುಲ್ ಅನ್ನೋ ಸಂದೇಶ ಕೊಡ್ಬೇಕಾಗಿತ್ತು ಅಂತ ಕಾಣುತ್ತೆ ಸಿದ್ದರಾಮಯ್ಯನವ್ರಿಗೆ. ನಾನು ಅಧಿಕಾರವಿದ್ದಾಗ ಎಷ್ಟು ಸಶಕ್ತನಾಗಿದ್ನೋ, ಬಲಿಷ್ಠನಾಗಿದ್ನೋ, ಅಧಿಕಾರವಿಲ್ಲದೆ ಇದ್ದಾಗಲೂ ಕೂಡ ನನ್ನ ಮಹಿಮೆಯನ್ನು ನೋಡಿ ಅಂತ ಒಂದು ಪರೋಕ್ಷ ಸಂದೇಶವನ್ನ ಕಳಿಸುತ್ತಾರೆ ಅಂತ ಕಾಣುತ್ತೆ. ಆದ್ರೆ ಒಂದು ಹಿರಿಯ ಮುತ್ಸದ್ದಿಯಾಗಿ, ನಿಕಟಪೂರ್ವ ಮುಖ್ಯಮಂತ್ರಿಯಾಗಿ ತಮ್ಮದೇ ಶಿಷ್ಯರು ಅನೇಕರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾಗ ಆ ಸಮಾರಂಭದ ಔಪಚಾರಿಕ ಉಪಸ್ಥಿತಿಯ ಮೂಲಕವಾದ್ರೂ ಕೂಡ ತಮ್ಮ ಔದಾರ್ಯವನ್ನ ತೋರಿಸಬಹುದಾಗಿತ್ತು, ಧೀಮಂತಿಕೆಯನ್ನ ಪ್ರದರ್ಶಿಸಬಹುದಾಗಿತ್ತು. ಬಟ್ ಸಿದ್ದರಾಮಯ್ಯನವರು ಜಾಯಮಾನ ಅದಲ್ಲ. ಹಿಂದೆ 2005ರಲ್ಲಿ HD ದೇವೇಗೌಡರಂತ ದೈತ್ಯ ಶಕ್ತಿಯನ್ನೇ ಎದುರಾಕೊಂಡ್ಬಿಟ್ಟು ಒಂಟಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆ ಗೆದ್ದು ತಾನೊಬ್ಬ
ಸ್ವಂತ ವ್ಯಕ್ತಿತ್ವ, ಸ್ವತಂತ್ರವಾದ ವರ್ಚಸ್ಸು, ಬೇರು ಮಟ್ಟದ ನಾಯಕ ಅಂತ ಸಾಬೀತು ಮಾಡಿದ ಸಿದ್ದರಾಮಯ್ಯನವ್ರಿಗೆ ಜೀರ್ಣಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಮಾಜಿ ಮುಖ್ಯಮಂತ್ರಿ ಅನ್ನೋ ಒಂದು ವಾಸ್ತವನ್ನ ಒಪ್ಕೊಳ್ಳಿಕ್ ಆಗ್ತಾ ಇಲ್ಲ. ಅದೆಲ್ಲೋ ಈಗಾಗಲೇ ತಮ್ಮ ಉತ್ತರಾಧಿಕಾರಿ DK ಶಿವಕುಮಾರ್ ಮೇಲ್ನೋಟಕ್ಕೆ ಮೊದಲ 2 ತಿಂಗಳಲ್ಲೇ ಸ್ವಲ್ಪ ಮೇಲ್ನೋಟಕ್ಕೆ ಜನ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ನಾಯಕತ್ವಕ್ಕೆ ಇನ್ನೇನು ಸಂಪೂರ್ಣವಾದ ಅನುಮೋದನೆ ಸಿಕ್ಕೇ ಸಿಗಬಹುದು, ಜನಬೆಂಬಲ ಸಿಕ್ಕೇ ಸಿಗಬಹುದು ಅನ್ನೋ ಮತ್ತೊಂದು ವಾಸ್ತವ ಕೂಡ ಅವರಿಗೆ ಕಿರಿಕಿರಿ ಮಾಡ್ತಾ ಇರ್ಬೋದು. ಇರಲಿ, ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡು ಮತ್ತು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗಿರೋ ಗ್ಯಾರಂಟಿ ಯಾವುದು ಅಂತಂದ್ರೆ ಸಿದ್ದರಾಮಯ್ಯನವರ ಬಂಡಾಯ. ಇನ್ನು ಮುಂದೆ ಕರ್ನಾಟಕ ರಾಜಕಾರಣ ಹಿಂದಿನಂತೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಆ ಮುನ್ಸೂಚನೆಯೊಂದಿಗೆ, ಒಂದು ಆತಂಕದೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.